ಸರ್ ಧಾರವಾಡ ಜಿಲ್ಲೆಯಲ್ಲಿ ಸರ್ ಮತ್ತೊಂದು ಅಮಾನವೀಯ ಘಟನೆ ಅಲ್ಲ, ಅದನ್ನ ನಾನು ಈಗ ತಾನೇ ಕಮಿಷನರ್ ಹತ್ರ DC ನಾವೆಲ್ಲ ಕೂತ್ಕೊಂಡು ಮಾತನಾಡಿದ್ವಿ. ಸಂಪೂರ್ಣ ಮಾಹಿತಿಯನ್ನು ತಗೊಂಡಿದ್ದೀನಿ. ಅದನ್ನ SIR ನಡೆದಕ್ಕಂಥ ಇನ್ವೆಸ್ಟಿಗೇಷನ್ನಲ್ಲಿ ಗಲಾಟೆ ಆಗಿರ್ತಕ್ಕಂಥ ನಿಜ. EMN ಮೇಲೆ ಕೇಸ್ ಕೂಡ ಹಾಕಿದೆ. ಕೇಸ್ ಹಾಕಿದ್ಮೇಲೆ ಅವಳನ್ನ ಅರೆಸ್ಟ್ ಮಾಡಬೇಕಂತ ಸಂದರ್ಭದಲ್ಲಿ 10 ಲೇಡಿ ಪೊಲೀಸ್ ಹೋಗಿದ್ದಾರೆ. ಆ 10 ಲೇಡಿ ಪೊಲೀಸ್ ಮೇಲೆ EMN ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಪ್ರೂಫ್ ಕೂಡ ಇದೆ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ದಟ್ ಆ ಥರ ಮಾಡಬಾರ್ದಾಗಿರ್ತಕ್ಕಂಥ ನನ್ನ ವಾದ ಆ ಥರ ಆಗಿದೆ. ಅವಳೇ ಸ್ವಯಂ ಪ್ರೇರಿತವಾಗಿ ಅವ್ರು ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಆದಾಯ ಇರೋದ್ರಿಂದ ದಯಮಾಡಿ ಪತ್ರಿಕಾ ಮಾಧ್ಯಮದವರು ನೀವು ಸ್ವಲ್ಪ ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಯಾವ ರೀತಿಯಾಗಿ ಪ್ರೊಜೆಕ್ಟ್ ಮಾಡ್ಬೇಕಂತಕ್ಕಂಥದ್ದು ತಮಗೆ ಮನವಿ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬಿಕಾಸ್ ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಇಲಾಖೆಯಿಂದ ಯಾವ ರೀತಿಯಿಂದ ತಪ್ಪಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ಸ್ಪಷ್ಟೀಕರಣ ಕೊಚ್ಚಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲ, ಅವ್ರು ಜನರಲ್ ಆಗಿ ಹೇಳಿರ್ಬೋದು, ಇದೆಲ್ಲ ಗೊತ್ತಿರ್ಲಿಕ್ಕಿಲ್ಲ ಅವ್ರಿಗೆ ಮಾಹಿತಿ. ಯಾಕಂದ್ರೆ ಅವ್ರೇನು ಆ ರೀತಿ ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ನನಗೂ ಕೂಡ ಗೊತ್ತಿರಲಿಲ್ಲ. ಯಾರನ್ನ ಸಡನ್ ಆಗಿ ನೋಡಿದಾಗ ಆ ತೀರ ಅನ್ಸುತ್ತೆ. ಬಟ್ ನೀವು ಸಮರ್ಪಕವಾಗಿ ಬೇಕಿದ್ರೆ ನಮ್ಮ ಹತ್ರ ಇರ್ತಕ್ಕಂಥ ದಾಖಲಾತಿಗಳನ್ನ ತಾವು ನೋಡಿದ್ಮೇಲೆ ಬೇಕಿದ್ರೆ ನೀವು ಅವ್ರಿಗೆ ಹೇಳಿ ಅಲ್ಲಿ ಮುಗಿಸ್ಬಿಡ್ತೀನಿ. ಅಲ್ಲ, ವೈರಲ್ ಆಗ್ತಕ್ಕಂಥದಕ್ಕೆ ಇವತ್ತು ಯಾರು ಏನು ಮಾಡಕ್ ಬರಲ್ಲ, ವೈರಲ್ ಆಗೇ ಬಿಡುತ್ತೆ ಆಟೋಮೆಟಿಕ್. ಈ ತರ ಇನ್ಸಿಡೆಂಟ್ ಹಿಂದ್ಗಡೆ ಏನಾಗಿದೆ ಅಂತ ನಿಮಗೆ ನನ್ನ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನನ್ನ ಕೆಲಸ. ಅಲ್ಲ, ಅದು ಪರಿಷ್ಕರಣೆ ಜೊತೆಗೆ ಇವರು ಅಲ್ಲಿ ಗುದ್ದಾಡ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಮೊದಲಿಂದ ಆ ತರ ಕೇಸಸ್ಗಳು ಕೂಡ ಐಮನ್ ಮೇಲೆ ಇದಾವೆ. ಬಟ್ ವೈಯಕ್ತಿಕವಾಗಿ ಐಮನ್ ಬಗ್ಗೆ ನಾನು ಏನು ಮಾತನಾಡಕ್ ಹೋಗೋದಿಲ್ಲ. ಬಟ್ ಅವರೇ ಸ್ವತಃ ಈ ತರ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ತಮ್ಮ ಮುಖಾಂತರ ಹೇಳಿ ಇಚ್ಛೆ ಬಯಸ್ತೇನೆ. ಯಾರು ಕೈವಾಡ ಏನಿದೆ ಆ ಥರ ಯಾರು ಕೈವಾಡ ಇರೋಕ್ಕೆ ಸಾಧ್ಯನೂ ಇಲ್ಲ. ನನಗೇನು ಅಂಥದ್ದು ಅನಿಸ್ತೂ ಇಲ್ಲ ಅಂತ ಕೈವಾಡ ಇದೆ ಅಂತ ಅನಿಸ್ತಾ ಇಲ್ಲ. ಅಲ್ಲ, ಅವ್ರು ಮಾಡ್ಲಿ, ಅವ್ರಿಗೆ ಮಾಹಿತಿ ಇಲ್ಲ. ಇದನ್ನ ನೀವು ಬೇಕಾದ್ರೆ ಮಾಧ್ಯಮದವ್ರು ಅವ್ರಿಗೆ ಮಾಹಿತಿ ಕೊಡಿ. ಅವ್ರು ಮೋಸ್ಟ್ಲಿ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಮಾಡ್ತಾರೆ ಅಂತಂದ್ರೆ ಮತ್ತೆ ಅದು ಏನು ಹೇಳ್ಬೇಕು ನಾವು ಈಗ ರಾಜಕೀಯ ಅನ್ಕೋಬೇಕು, ಇನ್ನೇನಾಗುತ್ತೆ. ನಮ್ಮ ಕಾರ್ಪೊರೇಟರ್ ಒತ್ತಾಯ ಆಗ್ತಿದ್ದಾರೆ, ಅಲ್ಲಿ ಅವರು ನಿಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ. ಸೊ ಹಿಂಗಾಗಿ ಪೊಲೀಸರಿಗೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾಹಿತಿ ಇದೆ ಅಲ್ಲ. ಈಗ ವೈ ಶುಡ್ ಬಿ ಡಿಫೆಂಡ್? ಆ ತರ ಯಾರು ಮಾಡಲ್ಲ. ನಮಗೂ ಅಕ್ಕ ತಂಗಿರೋದ್ರ ಮನೆಯಲ್ಲಿ ಯಾರು ಮಾಡಕ್ ಆಗ್ತದೆ ಇಂಥವೆಲ್ಲ? ಈ ಸೊಸೈಟಿಲಿ ಮಾಡಕ್ ಆಗುತ್ತಾ? ಪೊಲೀಸರು ಹೋಗಿ ಆಯಮಗಂಗ್ ಮಾಡಿ ಏನ್ ಸಿಗದಿದೆ ಹೇಳಿ? ಅದು 10 ಲೇಡಿ ಪೊಲೀಸ್ ಇರ್ತಾರೆ, ಯಾಕ್ರಿ ಮಾಡ್ತಾರೆ? ಹಂಗೆ ಏನ್ ಇಂಟ್ರೆಸ್ಟ್ ಏನಿದೆ ಆ ಮಾಡಂತದ್ದು? ಪೊಲೀಸ್ಗೆ ಏನ್ ಸಿಗುತ್ತೆ? ಇದು ಸ್ವಯಂಪ್ರತವಾಗಿ ಆಯಮ ಮಾಡ್ಕೊಂಡಿರ್ತಕ್ಕಂಥ. ಅದು ಮಾತ್ರ ಐ ವೆರಿ ಕಾನ್ಫಿಡೆಂಟ್. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಹೇಳಿದಾರೆ, ನಾವು ಕಮಿಷನರ್ ಇಬ್ಬರು ಬ್ರೀಫ್ ಮಾಡಿದ್ವಿ. DC ಅವರು ಯಾವ ರೀತಿ ಗಲಾಟೆ ಆಗತ್ತೆ ಗುರ್ತಲ್ಲ. SIR ಒಂದು ದೊಡ್ಡ ಕಥೆನೇ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂದ್ರೆ ಬಹಳ ಟೈಮ್ ಬೇಕಾಗುತ್ತೆ. ಬಟ್ ಈ ಘಟನೆಗೆ SIRಗೆ ನಾವು ಮಿಕ್ಸ್ ಮಾಡಕ್ ಆಗೋದಲ್ಲ. SIR ಇರ್ತಕ್ಕಂಥ ಇಶ್ಯೂ ಬೇರೆ ಇದೆ. ಅದು ವೋಟ್ನ ಡಿಲೀಟ್ ಮಾಡಬೇಕು, ಆಡ್ ಮಾಡತಕ್ಕಂಥದ್ದು. ಇದು ಒಂಥರ ಅನ್ವಾರ್ಡ್ ಆಫ್ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಲಿಂಕ್ ಮಾಡೋದು ಸರಿಯಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಗಲಾಟೆ ಆಗಿದೆ, ಗಲಾಟೆ ಆಗ್ಲಿ ರೀ, ಗಲಾಟೆ 100 ಆಗ್ಲಿ. ಬಟ್ ಈ ತರ ಗಲಾಟೆ ಆಗ್ತಕ್ಕಂಥ ಸರಿಯಲ್ಲ. ಈಗ SIR ಗಲಾಟೆ ಆಗೋದು ಅಲ್ಲ, ಗಲಾಟೆ ಆಗ್ಲಿ ಎಲ್ಲಾ ಕಡೆ. ಬಟ್ ಈ ತರ ಘಟನೆಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. BLO ಅವರು ಕೊಲೆ ಆರೋಪಿಗಳಂತ ಕರ್ಕೊಂಡು ಹೋಗಿ ಸರ್ವೆ ಮಾಡ್ತಾರಂದ್ರೆ ಸರ್ ಇದಕ್ಕೆ ಕ್ರಮ ಆಗಲ್ಲ ಸರ್. ಅದು ಒಪ್ಪೋಣ. ನಾನು ಈ ಗಲಾಟೆ ಬಗ್ಗೆ ಮಾತನಾಡ್ತೀನಿ. ಅದ್ರ ಬಗ್ಗೆ ಸಮರ್ಥನೆ ಇಲ್ಲ ರೀ. ಐ ಆಮ್ ಓನ್ಲಿ ಟಾಕಿಂಗ್ ಇನ್ ದ ಇಶ್ಯೂ ವೇರ್ ಶಿ ಅಲ್ರಿ. ಆ ತರ SIR ಯಾರೇ ರೂಲ್ಸ್ ಪ್ರಕಾರ ಮಾಡಲಿಲ್ಲ ತಪ್ಪಿದೆ. ಗಲಾಟೆ ಆಗಿದ್ದು ಅದು ಸರಿ ಇದೆ, ಅಲ್ಲಿ ಗಲಾಟೆ ಆಗಿರೋದು. ಈ ಇನ್ಸಿಡೆಂಟ್ ಬಗ್ಗೆ ನಾನು ಮಾತಾಡ್ತಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಡಿಫೆಂಡ್ ಮಾಡ್ತಲ್ಲ. 5ನೇ ತಾರೀಕು ಇನ್ಸಿಡೆಂಟ್ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಆ ಇನ್ಸಿಡೆಂಟ್ ಬಗ್ಗೆ ನಾನು ಡಿಫೆಂಡ್ ಮಾಡ್ಕಂತಿಲ್ಲ. ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಥ್ಯಾಂಕ್ ಯು.